ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 29ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನು ನಮ್ಮ ಜೀವಿತದಲ್ಲಿ ಆತನು ಏನು ಮಾಡುವವನಾಗಿದ್ದಾನೆ? ಅಧಿಕ ಆಶ್ಚರ್ಯವಾದ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಅದ್ಭುತವಾದ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಕರ್ತನ ಸಮ್ಮುಖದಲ್ಲಿ ನಾವು ಹೋಗಿ ಕುಳಿತುಕೊಂಡು ಪ್ರಾರ್ಥಿಸಬೇಕು. ಸ್ವಾಮಿ, ನನ್ನ ಜೀವಿತದಲ್ಲಿ ದೇವರೇ ನಿನ್ನ ಅದ್ಭುತಗಳಿಗೆ ಕಾದುಕೊಂಡಿದ್ದೇನೆ. ಸ್ವಾಮಿ, ನಿನ್ನ ರೆಕ್ಕೆಯ ಕೆಳಗಡೆ ನಾನು ಕಾದುಕೊಂಡಿದ್ದೇನೆ ದೇವರೇ. ನಿನ್ನ ಕೈಗಳ ಕೆಳಗಡೆ ನಾನು ಕಾದುಕೊಂಡಿದ್ದೇನೆ ದೇವರೇ. ಕರ್ತನೆ, ನೀನು ನನ್ನ ಜೀವಿತದಲ್ಲಿ ಸ್ವಾಮಿ ಇನ್ನು ತಡ ಮಾಡದೆ ಕರ್ತನು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ನೀನು ಮಾಡು ಸ್ವಾಮಿ ಅಂತ ಹೇಳುವಾಗ, ಕರ್ತನು ನಮ್ಮ ಜೀವಿತಗಳಲ್ಲಿ ಆತನು ಏನು ಮಾಡುವವನಾಗಿದ್ದಾನೆ? ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯಗಳನ್ನು ಆತನು ಏನು ಮಾಡುವವನಾಗಿದ್ದಾನೆ? ಉಂಟು ಮಾಡುವವನಾಗಿದ್ದಾನೆ. ಫರೋಹನ ಸಮ್ಮುಖದಲ್ಲಿ ಆತನು ಏನು ಮಾಡಿದನು? ದೊಡ್ಡ ಕಾರ್ಯಗಳನ್ನು ಮಾಡಿದನು. ಇಸ್ರಾಯೇಲರನ್ನು ಬಿಡಿಸುವುದಕ್ಕಾಗಿ ಆತನು ಏನು ಮಾಡಿದನು? ಅನೇಕ ಅಧಿಕಾಶ್ಚರ್ಯವಾದ ಕಾರ್ಯಗಳನ್ನು ಮಾಡಿದನು, ಮಹತ್ ಕಾರ್ಯಗಳನ್ನು ಮಾಡಿದನು. ಪ್ರೀತಿಯುಳ್ಳ ದೇವ ಜನರೇ, ಅದೇ ರೀತಿಯಾಗಿ ನನ್ನ ಜೀವಿತದಲ್ಲಿಯೂ ಕೂಡ, ನಿಮ್ಮ ಜೀವಿತದಲ್ಲಿಯೂ ಕೂಡ ಆತನು ಏನು ಮಾಡುವವನಾಗಿದ್ದಾನೆ? ತನ್ನ ಮಕ್ಕಳನ್ನು ವಿಮೋಚನೆ ಮಾಡುವುದಕ್ಕಾಗಿ, ತನ್ನ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಅದ್ಭುತವಾದ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಅಧಿಕಾಶ್ಚರ್ಯವಾದ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಕರ್ತನಿಗೆ ನಾವು ಸ್ತೋತ್ರವನ್ನು ಮಾಡಬೇಕು. ಸ್ವಾಮಿ, ಇದುವರೆಗೂ ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಒಂದೊಂದು ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ ದೇವರೆಂದು ಹೇಳಬೇಕು. ನಾವು ಪ್ರಾರ್ಥಿಸಬೇಕು. ಸ್ವಾಮಿ, ಇನ್ನು ಹೆಚ್ಚಿನ ದೊಡ್ಡ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡು ಸ್ವಾಮಿ ಎಂದು ಹೇಳುವಾಗ, ಕರ್ತನು ನಮ್ಮ ಜೀವಿತಗಳಲ್ಲಿ ಆತನು ಇನ್ನೂ ಹೆಚ್ಚಿನ ದೊಡ್ಡ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅಧಿಕಾಶ್ಚರ್ಯವೂ ಅದ್ಭುತವೂ ಮಹತ್ಕಾರ್ಯವೂ ಆದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ ದೇವರೇ, ಆಮೆನ್.